ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ 10,000 ರೂಪಾಯಿ ಒಳಗಡೆ ಲಾಂಚ್ ಆಗಿರುವಂಥ ಎರಡು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ಗಳಿರುವಂಥದ್ದು. ಒಂದು ಮೋಟೋರೋಲಾ ಮೋಟೋ e13 ಮತ್ತು ಇನ್ನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M04. ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳಾಗಿರುವಂಥದ್ದು. ಮೋಟೋ e13ನ 4GB RAM ಮತ್ತು 64GB ಸ್ಟೋರೇಜ್ನ ವೇರಿಯಂಟು 8,000 ರೂಪಾಯಿಗೆ ಲಾಂಚ್ ಆದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M04ನ 4GB RAM ಮತ್ತು 64GB ಸ್ಟೋರೇಜ್ನ ವೇರಿಯಂಟು 9,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಎರಡೂ ಫೋನ್ಗಳನ್ನು ನಾನು ಇವತ್ತು ಕಂಪೇರ್ ಮಾಡ್ತಾ ಇದ್ದೀನಿ. ಯಾವ ಫೋನ್ನ ಯಾವ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ಯಾವುದನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಎರಡು ಫೋನ್ಗಳ ಬಾಕ್ಸಲ್ಲಿರುವಂಥ ಆಕ್ಸೆಸರೀಸ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಎರಡರಲ್ಲೂ ಕೂಡ ಚಾರ್ಜರ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮೋಟೋ e13ನಲ್ಲಿ ನಿಮಗೆ 10 ವ್ಯಾಟ್ನ ಚಾರ್ಜರ್ ಇದ್ದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M04ನಲ್ಲಿ ಕೇವಲ 8 ವ್ಯಾಟ್ನ ಚಾರ್ಜರ್ ಇರುವಂಥದ್ದು ಬೇಜಾರಾಗುವಂಥ ವಿಷಯ. ಮತ್ತು ಸ್ಯಾಮ್ಸಂಗ್ನ ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ನಿಮಗೆ ಸಿಗ್ತಾ ಇಲ್ಲ. ಮೋಟೋ e13 ಬಾಕ್ಸ್ ಒಳಗೆ ನಿಮಗೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ನೀವು ಸಪ್ರೇಟ್ ಆಗಿ ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಎರಡರಲ್ಲೂ ಕೂಡ ನಿಮಗೆ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಸಪ್ರೇಟ್ ಆಗಿ ನೀವು ಅದನ್ನು ಹಾಕೊಬೋದಾಗುತ್ತೆ. ಇನ್ನು ಡೈರೆಕ್ಟ್ ಆಗಿ ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಎರಡು ಫೋನ್ಗಳ ಫ್ರಂಟ್ ಅಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎರಡರಲ್ಲೂ ಕೂಡ ಸಿಮಿಲರ್ ಇದೆ. ಫ್ರಂಟಿಂದ ಈ ಎರಡು ಫೋನ್ಗಳು ಕೂಡ ಒಂದೇ ರೀತಿ ಕಾಣುತ್ತೆ, ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಇನ್ನು ಈ ಫೋನ್ಗಳ ಹಿಂದಕ್ಕೆ ಬಂತು ಅಂತ ಅಂದರೆ, ಇಲ್ಲಿ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಪ್ರೀಮಿಯಂನೆಸ್ ವೈಸು ನನಗೆ ಈ ಒಂದು ಮೋಟೋ e13 ಹೆವಿ ಅಂದರೆ ಹೆವಿ ಇಷ್ಟ ಆಯಿತು. ಹೆವಿ ಜಾಸ್ತಿ ದುಡ್ಡಿನ ಫೋನ್ ಅಂತ ಅನ್ಸುತ್ತೆ, ಹೆವಿ ಪ್ರೀಮಿಯಂ ಆಗಿದೆ, ಲುಕ್ ಅಂತೂ ಸಖತ್ತಾಗಿರುವಂಥದ್ದು. ಈ ಕಡೆ ಗ್ಯಾಲಕ್ಸಿ M04 ಒಂದು ರೀತಿ ಪ್ಲಾಸ್ಟಿಕ್ಕಿ ಲುಕ್ಕನ್ನು ಹೊಂದಿರುವಂಥದ್ದು. ಒಂಥರ ಗ್ಲಾಸಿ ಫಿನಿಶು, ನೋಡಿದ್ರೆ ಮ್ಯಾಟ್ ಅನಿಸುತ್ತೆ, ಬಟ್ ಗ್ಲಾಸಿ ಫಿನಿಶು ಸ್ಮಂಚಸ್ ಅಷ್ಟೊಂದು ಕಾಣೋದಿಲ್ಲ, ಬಟ್ ಅಷ್ಟೊಂದು ಪ್ರೀಮಿಯಂ ಅಂತ ಅನಿಸೋದಿಲ್ಲ. ಸೊ ಲುಕ್ ವೈಸ್ ಅಂತೂ ನಾನು ಈ ರೌಂಡಲ್ಲಿ ಮೋಟೋ e13ನೇ ವಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿರುವಂಥದ್ದು, ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು. ಎರಡು ಕೂಡ ಪ್ಲಾಸ್ಟಿಕ್ ಆಗಿದ್ರು ಕೂಡ ಲುಕ್ ಅಂತೂ ಮೋಟೋ e13 ಬೆಸ್ಟ್ ಅಂತ ಅನ್ನಿಸ್ತು. ಎರಡರಲ್ಲೂ ಕೂಡ ನಿಮಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಎರಡರಲ್ಲೂ ಕೂಡ ಹೆಡ್ಫೋನ್ ಜಾಕ್ ಇದೆ. ಎರಡರಲ್ಲೂ ಕೂಡ USB Type-C ಪೋರ್ಟ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಅಷ್ಟೇ ಅಲ್ಲ, ವೆಯ್ಟು ಮತ್ತು ಥಿಕ್ನೆಸ್ಸಲ್ಲೂ ಕೂಡ ಈ ಒಂದು ಮೋಟೋ e13 ವಿನ್ ಆಗ್ತಾ ಇರುವಂಥದ್ದು. ಕಡಿಮೆ ವೆಯ್ಟ್ ಇದೆ ಮತ್ತು ಕಡಿಮೆ ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಜೊತೆಗೆ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸೊ ಆ ರೀತಿ ರೇಟಿಂಗ್ ಈ ಒಂದು ಗ್ಯಾಲಕ್ಸಿ M04ನಲ್ಲಿ ನಮಗೆ ಸಿಗ್ತಾ ಇಲ್ಲ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಪರ್ಸ್ನಲಿ ನನಗೆ ಈ ಒಂದು ಮೋಟೋ e13 ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ಎರಡರಲ್ಲೂ ಕೂಡ 6.5 ಇಂಚಿನ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ನಿಮಗೆ ಸ್ಯಾಮ್ಸಂಗಲ್ಲಿ PLS IPS ಡಿಸ್ಪ್ಲೇ ಸಿಕ್ಕರೆ, ಮೋಟೋದಲ್ಲಿ IPS ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಸೊ ಎರಡು ಕೂಡ ತುಂಬ ಚೆನ್ನಾಗಿದೆ. ಸ್ಯಾಮ್ಸಂಗ್ ಸ್ವಲ್ಪ ಬ್ರೈಟ್ ಆಗಿದೆ ಅಂತ ಅನ್ನಿಸ್ತು. ಎರಡರಲ್ಲೂ ಕೂಡ ಒಂದು ರೀತಿ ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಎರಡು ವಿವಿಡ್ ಆಗಿರುವಂಥದ್ದು. ಒಟ್ಟಿಗೆ ಈ ಪ್ರೈಸ್ ಅಂಜಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಡಿಸ್ಪ್ಲೇ ಸಿಮಿಲರ್ ಸಿಗುತ್ತೆ. ಎರಡು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸ್ಯಾಮ್ಸಂಗ್ ಎರಡು ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಒಂದು 4GB RAM 64GB ಸ್ಟೋರೇಜ್ ಮತ್ತು ಇನ್ನೊಂದು 4GB RAM ಮತ್ತು 128GB ಸ್ಟೋರೇಜು. ಇನ್ನು ಮೋಟೋ ಬಂದ್ಬಿಟ್ಟು ಅದು ಕೂಡ ಎರಡು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 2GB RAM ವೇರಿಯಂಟ್ ಕೂಡ ಇದೆ, 4GB RAM ವೇರಿಯಂಟ್ ಕೂಡ ಇರುವಂಥದ್ದು. ಎರಡರಲ್ಲೂ ಕೂಡ 64GB ಸ್ಟೋರೇಜ್ ಸಿಗುತ್ತೆ. 2GB RAMನ ವೇರಿಯಂಟು ನಿಮಗೆ 7,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆಯ ಪ್ರೈಸು. 4GB RAM ವೇರಿಯಂಟು ನಿಮಗೆ 8,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಎರಡರಲ್ಲೂ ಕೂಡ LPDDR4X RAM ಮತ್ತು ಸ್ಟೋರೇಜ್ ಬಂದ್ಬಿಟ್ಟು eMMC ಸ್ಟೋರೇಜ್ ಎರಡರಲ್ಲೂ ಕೂಡ. ಸೊ ಎರಡೂ ಕೂಡ ಈ ಒಂದು ರ್ಯಾಮ್ ಮತ್ತು ಸ್ಟೋರೇಜ್ ವೈಸು ಎರಡು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಫೋನ್ಗಳ OS ಬಗ್ಗೆ ಮಾತನಾಡಬೇಕಂತ ಅಂದರೆ, ನಿಮಗೆ ಮೋಟೋದಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ ಗೋ ಎಡಿಷನ್ ಆ್ಯಂಡ್ರಾಯ್ಡ್ ಆಯ್ತಾ ಇದು. ಸೊ ನಿಮಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಅದು ನನಗೆ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಮತ್ತು 2 ವರ್ಷ ಆರಾಮಾಗಿ ನಿಮಗೆ ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಕೊಡ್ತಾರೆ. ಸೊ ಒಂದು ಒಳ್ಳೆಯ ವಿಷಯ. ಸ್ಯಾಮ್ಸಂಗ್ ಕೂಡ ಅಷ್ಟೇ. ಸದ್ಯಕ್ಕೆ ಈ ಒಂದು ಸ್ಯಾಮ್ಸಂಗ್ M04ನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12 ಇದೆ ಆಯಿತಾ. ಇದು ಅವ್ರದ್ದು One UI. ಸೊ ಇದು ನಿಮಗೆ ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೊಡೋದಿಲ್ಲ. ಇದು ನಾರ್ಮಲ್ ಗೋ ವೇರಿಯಂಟ್ ಅಲ್ಲ, ಗೋ ವರ್ಷನ್ ಅಲ್ಲ, ನಾರ್ಮಲ್ ವರ್ಷನ್ನು. ಇವರು ಕೂಡ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ, ಬಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ನಂಗೆ ಅನ್ನಿಸ್ದಂಗೆ ಎರಡರಲ್ಲೂ ಕೂಡ ಡೌಟ್ ಇದೆ. ಒಟ್ಟಿಗೆ OS ವೈಸು ಪರ್ಸ್ನಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ ಮೋಟೋ e13 ಸ್ವಲ್ಪ ಇಷ್ಟ ಆಯಿತು ನನಗೆ. ಇನ್ನು ಎರಡು ಕೂಡ 60 Hz ಡಿಸ್ಪ್ಲೇ ಆಗಿರೋದ್ರಿಂದ ಸಿಮಿಲರ್ ಇದೆ, ಒಂದು ಯೂಸರ್ ಎಕ್ಸ್ಪೀರಿಯನ್ಸು ಅಷ್ಟೇ ಇರುವಂಥದ್ದು. ಎರಡು ಕೂಡ ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಮೇಜರ್ ಡಿಫ್ರೆನ್ಸ್ ಈ ಒಂದು ಪ್ರೊಸೆಸರ್ನಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮೋಟೋ e13ನಲ್ಲಿ ಯೂನಿಸಾಕಿಂದು T606 ಪ್ರೊಸೆಸರ್ ಇರುವಂಥದ್ದು. ಇದು ಕೂಡ 12 nm
ಟೆಕ್ನಾಲಜಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜಿಗೆ 7-8 ಸಾವಿರ ರೂಪಾಯಿಗೆ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಅಂಥದ್ದು ಬೆಂಚ್ ಮಾರ್ಕ್ ಹತ್ತಿರ 2 ಲಕ್ಷ ತನಕ ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥ 2 ಲಕ್ಷ ತನಕ ರೇಟಿಂಗನ್ನು ಕೊಡುತ್ತೆ. ಅದೇ ಈ ಕಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M04 ಬಂತು ಅಂತಂದರೆ ನಿಮಗೆ ಇದರಲ್ಲಿ ಇಲಿಯೋ P35 ಪ್ರೊಸೆಸರ್ ಇರುವಂಥದ್ದು. ಎರಡು ಕೂಡ ಆಕ್ಟಕೋರ್ ಪ್ರೊಸೆಸರ್ ಆಗಿದ್ರೂ ಕೂಡ, ಎರಡು ಕೂಡ 12 ನಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್ ಆಗಿದ್ರೂ ಕೂಡ ಇದು ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 1,20,000 1,30,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಎರಡು ಕೂಡ ಒಂದು ಲೆವೆಲಿಗೆ ಎಂಟ್ರಿ ಲೆವೆಲೇ, ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ವೈಸು ಈ ಒಂದು ಮೋಟೋ E13 ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಗೇಮ್ಸ್ ಒಂದು ಲೆವೆಲಿಗೆ ಸ್ಮೂತಾಗಿ ಪ್ಲೇ ಮಾಡುತ್ತೆ ಕಂಪ್ಯಾರಿಟಿವ್ಲಿ. ಏನಕ್ಕೆ ಅಂದರೆ ಇದು ಈ ಸ್ಯಾಮ್ಸಂಗ್ ಅಷ್ಟೊಂದು ಚೆನ್ನಾಗಿ ಹ್ಯಾಂಡಲ್ ಮಾಡಲ್ಲ, ಸ್ವಲ್ಪ ಕಡಿಮೆ ಪವರ್ನ ಹೊಂದಿರೋದ್ರಿಂದ. ಸೊ ಪರ್ಫಾರ್ಮೆನ್ಸ್ ವೈಸು, ಪ್ರೊಸೆಸರ್ ವೈಸು ನಿಮಗೆ ಮೋಟೋ E13 ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಪೇರ್ ಮಾಡೋಂಗೆ ಇಲ್ಲ. ಆಲ್ಮೋಸ್ಟ್ ಡಬಲ್ ಪರ್ಫಾರ್ಮೆನ್ಸನ್ನು ನಿಮಗೆ ಈ ಒಂದು ಮೋಟೋ E13 ಕೊಡುತ್ತೆ. ಬಟ್ ಈ ಒಂದು ಸ್ಯಾಮ್ಸಂಗ್ ಫೋನ್ನ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದರೆ ಆಯಿತು. ತುಂಬ ಸ್ಮೂತ್ ಆಗಿರೋದು, ಗೋ ಎಡಿಷನ್ ಅಲ್ಲ ಅಂದರೂ ಕೂಡ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾಯಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಅದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಬಟ್ ಈಗ ಆನ್ ದ ಪೇಪರ್ ನಿಮಗೆ ಮೋಟೋ E13 ಹೆವಿ ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್ನ ಹೊಂದಿರುವಂಥದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡು ಕೂಡ ಒಂಥರ ಸಿಮಿಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೋಟೋದಲ್ಲಿ ನಿಮಗೆ ಸಿಂಗಲ್ ಕ್ಯಾಮ್ರಾ ಇದೆ, ಸ್ಯಾಮ್ಸಂಗಲ್ಲಿ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು. ಎರಡನೇ ಸೆನ್ಸರ್ ಮಾಡೋಕ್ಕೆ ಕೆಲಸ ಎಲ್ಲ ಬಿಡಿ. ಎರಡರಲ್ಲೂ ಕೂಡ ಮೇನ್ ಸೆನ್ಸರ್ 13 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಇರುವಂಥದ್ದು. ಎರಡು ಕೂಡ f2.2 ಅಪರ್ಚರ್ನ ಹೊಂದಿರುವಂಥದ್ದು. ಎರಡು ಕೂಡ ಕ್ವಾಲಿಟಿ ವೈಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸ್ಯಾಮ್ಸಂಗ್ ಸ್ವಲ್ಪ ಮೋಸ್ಟ್ಲಿ 1% ಬೆಟರ್ ಇದ್ದರೂ ಇರಬಹುದೇನೋ. ಬಟ್ ನಿಮಗೆ ಡೇ ಲೈಟಲ್ಲಿ ನಿಮ್ಗೆ ಅಂಥ ಮೇಜರ್ ಡಿಫ್ರೆನ್ಸ್ ಕಾಣಲ್ಲ. ಎರಡು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಆಯ್ತಾ, ಕೆಟ್ಟದಾಗಿದೆ ಎರಡುವೇ. ಬಟ್ ಎರಡು ಕೂಡ ಈ ಪ್ರೈಸಲ್ಲಿ ನೀವು ಯಾವ್ದು ತೊಗೊಂಡ್ರು ಹಂಗೆ ಇರುತ್ತೆ. ಎರಡು ಕೂಡ ಸಿಮಿಲರ್ ಅಂತ ಅನ್ನಿಸ್ತು ನಂಗೆ ಒಂದು ಲೆವೆಲ್ಗೆ. ಸೆಲ್ಫಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ನಿಮಗೆ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ. ಎರಡು ಕೂಡ ಒಂಥರ ಕಲರ್ ಸೈನ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಕಲರ್ ಎರಡರಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕ್ಲಾರಿಟಿ ವೈಸ್ ಎರಡು ಕೂಡ ತುಂಬ ಡೀಟೇಲ್ ಆಗಿದೆ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ತುಂಬ ಡೀಟೇಲ್ ಆಗಿರುವಂಥದ್ದು. ಈ ಒಂದು ಸ್ಯಾಮ್ಸಂಗಿಂದು ಒಂಥರ ಕಲರು ನನಗೆ ನಮ್ಮ ಆ್ಯಕ್ಚುಲ್ ಕಲರ್ ಥರ ಅಂದರೆ ಚೆನ್ನಾಗಿ ಕಾಣೋ ಥರ ಬರುತ್ತೆ. ಇದೊಂದು ಸ್ವಲ್ಪ ವೈಟ್ ಆಗಿ ಬರುತ್ತೆ. ಸೊ ಆ ಸ್ಯಾಂಪಲ್ ತೋರಿಸ್ತದೆ, ಎರಡೂ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಎರಡು ಕೂಡ ಕ್ಲಾರಿಟಿ ವೈಸ್ ಸಿಮಿಲರ್ ಅಂತ ಅನ್ನಿಸ್ತು. ವೀಡಿಯೋಗ್ರಫಿಯಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಕ್ಯಾಮ್ರಾನು ಕೂಡ ನಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಹೋಗಿ ಅಂತೀನಿ, ಯಾವ್ದು ತೊಗೊಂಡ್ರು ಕೂಡ ಸಿಮಿಲರ್ ಕ್ವಾಲಿಟಿ ಸಿಗುತ್ತೆ. ಅಷ್ಟಕ್ಕಷ್ಟೇ ಎರಡು ಕೂಡ ಅಂತ ಏನು ಚೆನ್ನಾಗಿಲ್ಲ ಈ ಬೆಲೆಗೆ. ಬಟ್ ಬೆಲೆ ನೋಡ್ಕೊಳ್ಳಿ ಆಯಿತಾ. ಸೊ ನಿಮಗೆ ಈ ಒಂದು ಮೋಟೋ ಈ ಸ್ಯಾಮ್ಸಂಗಿಂತ 1-2 ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ. ಸೊ ಆ ಒಂದು ರೀಸನ್ಗೆ ಇದು ಸ್ವಲ್ಪ ಜಾಸ್ತಿ ಮಾರ್ಕನ್ನು ಕೊಡ್ಬೋದು ನಾವು ಬೇಕಾದರೆ. ಬಟ್ ಕ್ಯಾಮ್ರಾ ವೈಸ್ ಎರಡು ಈಕ್ವಲ್ ಅಂತೀನಿ. ಈ ಸ್ಯಾಮ್ಸಂಗ್ ಇನ್ನೊಂದು ಸೆನ್ಸಾರ್ ಇದೆ ಆಯಿತಾ, 2 ಮೆಗಾಪಿಕ್ಸೆಲಿಂದ ಡೆಪ್ಸ್ ಅಂತ ಬ್ಯಾಕ್ಗ್ರೌಂಡ್ ಬ್ರಲ್ ಮಾಡೋದಕ್ಕೆ ಅದ್ರ ಅವಶ್ಯಕತೆ ಇಲ್ಲ, ಸುಮ್ಮನೆ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಸೊ ಕ್ಯಾಮ್ರಾ ಈಕ್ವಲ್ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲಿಲ್ಲ, ನನಗೆ ಈ ಎರಡೂ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿಲ್ಲ ಅವರು. ಯೂಶಲಿ 7,000, 7,500, 8,000 ಫೋನ್ಗಳಲ್ಲೆಲ್ಲ ಕೆಲವೊಂದು ಬ್ರ್ಯಾಂಡ್ಗಳು ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಎರಡರಲ್ಲೂ ಇಲ್ಲ. ಸೊ ಅದರಿಂದ ಎರಡು ಕೂಡ ಪಾಯಿಂಟನ್ನು ಕಳ್ಕೊತವೆ. ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು ಮಾಡ್ತವೆ. ಇನ್ನು ಈ ಫೋನ್ಗಳ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಆದರೆ ಬಾಕ್ಸ್ ಒಳಗೆ ಆಗಲಿ ಹೇಳ್ದಂಗೆ ಮೋಟೋದಲ್ಲಿ ನಿಮಗೆ 10 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, ಸ್ಯಾಮ್ಸಂಗಲ್ಲಿ 7.5-8 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಸ್ಯಾಮ್ಸಂಗ್ ಫೋನ್ 15 ವ್ಯಾಟ್ ತನಕ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಬಾಕ್ಸ್ ಒಳಗೆ ಕೊಟ್ಟಿಲ್ಲ, ಅದೊಂದು ಬೇಜಾರಾಯಿತು ನನಗೆ. ಸೊ ಬ್ಯಾಟ್ರಿ ಎರಡು ಕೂಡ 5,000. ಸೊ ನನಗೆ ಅದಂತೂ ಖುಷಿ ಆಯಿತು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಇದರಲ್ಲೂ ಕೂಡ ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಎರಡು ಕೂಡ ಮೊನೋ ಸ್ಪೀಕರ್, ಬಾಟಮ್ ಫೈರಿಂಗು. ಆದರೆ ನಿಮಗೆ ಮೋಟೋ E13ನಲ್ಲಿ ಡಾಲ್ಬಿ ಅಟ್ಮೋಸ್ ಸಿಗ್ತಾ ಇರುವಂಥದ್ದು ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಹಾಕಿದ್ದಾರೆ. ಸೊ ಕ್ಲಾರಿಟಿ ವೈಸ್ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು ನನಗೆ. ಸೊ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನೊಂದು ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ಕನೆಕ್ಟಿವಿಟಿ ವೈಸು ಎರಡು ಕೂಡ 4Gನೇ. ಆದರೆ ನಿಮಗೆ ಮೋಟೋ E13ನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತಾ ಇದ್ದರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ M04ನಲ್ಲಿ ಸಿಂಗಲ್ ಬ್ಯಾಂಡ್ ವೈಫೈ ಇರುವಂಥದ್ದು ಇದು ಮೇಜರ್ ಡ್ರಾಬ್ಯಾಕು, ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು. ಸೊ ಈ ಒಂದು ರೌಂಡಲ್ಲಿ ನಂಗೆ ಅನ್ನಿಸ್ದಂಗೆ ಮೋಟೋ E13 ವಿನ್ ಆಗುತ್ತೆ. ಎರಡರಲ್ಲೂ ಬ್ಲೂಟೂತ್ ಇದೆ, 5 ಪಾಯಿಂಟ್ ಸ್ಟಾರ್ ಇರುತ್ತೆ, 10 ಎರಡರಲ್ಲಾದರೂ ಒಂದಿರುತ್ತೆ. ಸೊ ಎರಡು ಕೂಡ ಅದರಲ್ಲಿ ಏನು ತೊಂದರೆ ಮಾಡಿಲ್ಲ. ಎರಡರಲ್ಲೂ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾಯಿಲ್ಲ ನಿಮಗೆ. ಸೊ ಇದಿಷ್ಟು ಕೆಲವೊಂದು ಮೇಯ್ನ್ ಫೀಚರ್ಸು. ಸೆನ್ಸರ್ಸ್ ಎರಡೂ ಕೂಡ ಸೇಮ್ ಟು ಸೇಮ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಇದಕ್ಕೆ ಹಾಕಿದ್ದಾರೆ.
ಸೊ ಇದಿಷ್ಟು ಕೆಲವೊಂದು ಮೇನ್ ಫೀಚರ್ ಆಯಿತಾ. ಈ ಒಂದು ಮೋಟೋ E13 ಈ ಒಂದು ಕಂಪ್ಯಾರಿಸನಲ್ಲಿ ತುಂಬ ಈಸಿಯಾಗಿ ವಿನ್ ಆಗುತ್ತೆ ಮೆಜಾರಿಟಿ ಆಫ್ ದ ರೌಂಡಲ್ಲಿ ಆಯಿತಾ. ಫಾರ್ ಎಕ್ಸಾಂಪಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಲುಕ್ ವೈಸು ಮೋಟೋ ವಿನ್ ಆಗುತ್ತೆ. ಡಿಸ್ಪ್ಲೇ ವೈಸ್ ಎರಡು ಸೇಮ್ ಇದೆ, ರ್ಯಾಮ್ ಸ್ಟೋರೇಜ್ ಸೇಮ್ ಇದೆ. ಪ್ರೊಸೆಸರ್ನಲ್ಲಿ ಮೋಟೋ E13 ವಿನ್ ಆಗ್ತಾ ಇರುವಂಥದ್ದು. ಇನ್ನು ಸೆಕ್ಯೂರಿಟಿ ವೈಸು ಎರಡು ಕೂಡ ಸೇಮ್ ಇದೆ. ಕ್ಯಾಮ್ರಾ ಆಲ್ಮೋಸ್ಟ್ ಸೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿಯಲ್ಲೂ ಕೂಡ ಕೆಪಾಸಿಟಿ ಎರಡು ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಸೇಮ್ ಇರುವಂಥದ್ದು. ಸೊ ನೋಡೋದಕ್ಕೆ ಹೋದರೆ ಒಂದು ಸ್ವಲ್ಪ ಪಾಯಿಂಟಲ್ಲಿ ಮತ್ತು ಬೆಲೆಯನ್ನು ಕೂಡ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಮೋಟೋ E13 ವಿನ್ ಆಗ್ತಾ ಇರುವಂಥದ್ದು. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಸೊ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕನ್ನು ಕೊಡ್ತೀನಿ ನಾನು ನಿಮಗೆ. ಸೊ ಏನೇನು ಆಫರ್ ಸಿಗ್ತದೆ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಸೊ ನೋಡ್ಕೊಳ್ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ಮೋಟೋ E13 ಈಸಿಯಾಗಿ ವಿನ್ ಆಗ್ತಾ ಇರುವಂಥದ್ದು. ಇನ್ ಕೇಸ್ ನೀವೇನಾದರೂ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇಂಟರ್ನೆಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.